ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಶನಿವಾರ ಬೆಳಿಗ್ಗೆ 7:30 ಆಗೈತೆ ನೋಡ್ರಿ ಟೈಮ. ಮನು ಇದ್ರೆ ನನಗಿಂತನ ಫಸ್ಟ್ ಎದ್ದು ನೀರನ್ನು ಕಾಸಿ ಇಟ್ಟಿದ್ದಾರೆ. ನಾನು ಮುಖ ತಕ್ಕೊಂಡು ಬಂದ ಕೂಡಲೇ ನೀರನ್ನು ಹಾಕಿಕೊಟ್ಟ. ಸ್ವಲ್ಪ ಹಾಕಿಯಪ್ಪಿ ಇನ್ನಷ್ಟು ಹಾಕಲ್ಲ ಅಂತ ಅನ್ನಕತ್ತಿದ್ದೆ. ನೀವು ಮತ್ತೆ ಸ್ವಲ್ಪ ಇಡೋರನ್ನ ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಹಾಕಿದ್ನಂತಂದ. ನೀ ಜಾಸ್ತಿ ಹಾಕಿದ್ರೂ ಸ್ವಲ್ಪ ಅದು ಇಡತೀನಿ, ನೀವು ಬಗ್ಗ ಹಾಕಿದ್ರೂ ಅಷ್ಟು ಇಡತ್ತೀನಿ ಅಂತೇಳಿ ಅನ್ನಕತ್ತಿದ್ದೆ ರೀ. ಮುಂಜಾನೆ ಎದ್ದು ಕೂಡಲೇ ಅವನು ನಂದು ಸ್ವಲ್ಪ ಮಾತುಕತೆ ಆಯಿತು. ಅಂದ್ರೆ ಅದು ಅರಿಶಿನ ಪುಡಿ ಹಾಕಿರ್ತೈತೆ ಅಲ್ರಿ, ಸ್ವಲ್ಪ ಅದು ಕೆಳಗಡೆ ಹಂಗೆ ಇಟ್ಬಿಡ್ತೀನಿ, ಅದಕ್ಕೆ ಹಂಗೆ ಅನ್ನಕತ್ತಿದ್ದ. ಈಗ ನೀರನ್ನು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಅಂತೆ ಹೊರಗಡೆ ಅಂತೂ ವಾತಾವರಣ ಮಸ್ತ್ ಇರುತ್ತೆ ರೀ. ಬೆಳಗ್ಗೆ ಎದ್ದು ಕೂಡಲೇ ಫ್ಯಾನ್ ಗಾಳಿ ತೊಗೊಂಡ್ಬಿಟ್ಟು ಸಾಕಾಗಿರ್ತೈತಿ. ಅದಕ್ಕಾಗಿ ಕಿಟಕಿ ಎಲ್ಲ ತೆಗೆದುಬಿಟ್ಟೆ ಅಂದರೆ ಅದ್ರ ಪೂರ್ತಿ ತೆಗಿಯೋಕೆ ಹೋಗಂಗಿಲ್ಲ ರೀ. ಅದು ಜಾಳಿಗೆ ಹಾಕ್ತೀನಿ, ವಾತಾವರಣ ಚಲೋ ಅಂದ್ರೆ ಗಾಳಿ ಮಸ್ತ್ ಬರುತ್ತೆ. ಎಲ್ಲ ನೀರು ಕುಡಿದು ಯೋಗ ಎಲ್ಲ ಮುಗಿಸಿ ಈಗ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ. ಇನ್ನು ಅಡುಗೆ ಮನೆ ಕೆಲಸ ಸ್ಟಾರ್ಟ್. ಅಂದರೆ ಕುಡಿಯೋಕೆ ನೀರು ಖಾಲಿ ಆಗಿದ್ದು, ಅದಕ್ಕಾಗಿ ಫಸ್ಟಿಗೆ ನೀರು ತುಂಬಿಟ್ರೈತಂತೆ. ಫಸ್ಟಿಗಲ್ಲಿ ಬಾಂಡೆ ಎಲ್ಲ ಇದ್ದು ಅಲ್ರಿ, ಬಾಂಡೆ ಎಲ್ಲ ಎತ್ತಿಟ್ಬಿಟ್ಟು ಕುಡಿಯೋಕೆ ನೀರು ತುಂಬಬೇಕಂತ ಅಲ್ಲಿಗೆಲ್ಲ ಜಾಗ ಖಾಲಿ ಮಾಡಾಕಂತೀನಿ ನೋಡ್ರಿ. ಅಂದರೆ ರಾತ್ರಿನೇ ತಿಕ್ಬಿಟ್ಟು ಇಟ್ಟಿರ್ತೀವಲ್ಲ ಬಾಂಡೆ, ಹಾಗಾಗಿ ಬೆಳಗ್ಗೆ ಅವನ್ನ ಹಚ್ಚಾಕೂ ಈಜಿ ಆಗುತ್ತೆ. ಬೆಳಗ್ಗೆ ತೊಳೆದ್ಬಿಟ್ರೆ ಮತ್ತು ಅವನ್ನ ನೀರೆಲ್ಲ ಹೋಗೋ ಮಟ್ಟ ಹಂಗೆ ಇಡಬೇಕಾಗುತ್ತೆ. ಅದಕ್ಕಾಗಿಯೇ ರಾತ್ರಿನೇ ಬಾಂಡೆ ತೊಳೆದಿಡೋದು ಬೆಸ್ಟ್ ನೋಡ್ರಿ. ನನಗೆ ಆ ರೀತಿ ಇಷ್ಟ ಆಗುತ್ತೆ. ಈಗ ಒಂದು ಬಾಂಡೆ ಎಲ್ಲ ಹಚ್ಚಿಬಿಟ್ಟು ನೀರನ್ನು ತುಂಬಿಡಾಕತ್ತೀನಿ ನೋಡ್ರಿ. ಅಂದರೆ ಈ ಬ್ಯಾಸ್ಗ್ಯಾಗಂತೂ ಮಡಕೆ ನೀರು ಕುಡಿಯೋದು ಅಂದ್ರೆ ಏನಂತಾರೆ, ನಮ್ಮ ಕಡೆ ಮಣ್ಣಿನ ಗಡಿಗೆ ಅಂತೀವಿ ನಾವು ಇದನ್ನ. ಇದ್ರಾಗ ನೀರು ಕುಡಿಯೋದು ಬೆಸ್ಟ್ ನೋಡ್ರಿ. ಅಂದ್ರೆ ತಂಪು ಇರ್ತಾವೆ ಮತ್ತು ಕುಡಿಯಾಕೂ ಚಲೋ ಅನ್ನಿಸ್ತೈತೆ ರೀ. ಫ್ರಿಜ್ ಒಳಗೆ ನೀರು ಭಾಳ ಕೋಲ್ಡ್ ಆಗಿಬಿಡ್ತಾವೆ, ಒಂದೊಂದ್ಸಲ ಕುಡಿಯಾಕೂ ಆಗಂಗಿಲ್ಲ ರೀ. ಅಂದ್ರೆ ಹೊರಗಡೆಯಿಂದ ಬಂದ ತಕ್ಷಣ ಫುಲ್ ತಣ್ಣಗೆ ನೀರು ಕುಡಿಬೇಕಂತ ಅನ್ಸುತ್ತೆ. ಫ್ರಿಜ್ ಒಳಗೆ ಇಟ್ಟಿರ್ತೀವಿ, ಫುಲ್ ತಣ್ಣಗೆ ಆಗಿಬಿಟ್ಟಿರ್ತಾವೆ, ಕುಡಿಯಾಕೂ ಆಗಂಗಿಲ್ಲ ರೀ. ಈ ರೀತಿ ಮಣ್ಣಿನ ಗಡಿಗೆ ಒಳಗೆ ನೀರು ತುಂಬಿಟ್ಬಿಟ್ರೆ ಯಾವಾಗ ಬೇಕಾದಾಗ ಕುಡಿಬೋದು ನೋಡ್ರಿ. ಅಂದ್ರೆ ಭಾಳ ಅಷ್ಟೊಂದೇನು ಫುಲ್ ಫ್ರಿಜ್ನಾಗ ಇಟ್ಟಿರ್ತೀವಲ್ಲ ಆ ರೀತಿ ಕೋಲ್ಡ್ ಆಗಂಗಿಲ್ಲ. ನಾರ್ಮಲಾಗಿ ಒಂದು ಹದವಾಗಿರ್ತಾವೆ, ಅಂದರೆ ಕುಡಿಯೋಕೆ ಚಲೋ ಅನ್ನಿಸ್ತಾವೆ ರೀ. ಅಂದ್ರೆ ಮಣ್ಣಿನ ಮಡಿಕೆ ಯಾವಾಗಲೂ ಹೊಸ ತಂದು ಕೂಡಲೇ ಅದನ್ನ ಒಂದು 2-3 ಸಲ ತುಂಬಿಟ್ಟು ನೀರನ್ನು ಚೆಲ್ಲಿ ಮತ್ತು ತುಂಬಿಡ್ಬೇಕು ನೋಡ್ರಿ. ಅಂದ್ರೆ ಫಸ್ಟ್ ಟೈಮ್ ತಂದುಬಿಟ್ಟು ನೀವು ನೀರು ತುಂಬಿಟ್ಟಾಗ ಅದು ಮಣ್ಣಿನ ವಾಸನೆ ಬರುತ್ತೆ ಮತ್ತು ಕುಡಿಯೋಕ್ಕೂ ಆಗಂಗಿಲ್ಲ ರೀ. 2-3 ಸಲ ಆ ರೀತಿ ಮಾಡಬೇಕು. ಅಂದ್ರೆ ನೀವು ಅದು ಎತ್ತಿಟ್ಬಿಟ್ಟು ಮತ್ತೆ ಯೂಸ್ ಮಾಡೋದಾಗೂ ಅದೇ ರೀತಿ ಮಾಡಬೇಕಾಗುತ್ತೆ ರೀ. ನಾನು ಹೋದ್ಸಲ ಅದನ್ನ ಯೂಸ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೆ, ಮತ್ತು ಮೊನ್ನೆ ಅದು ಯೂಸ್ ಮಾಡಬೇಕಾದ್ರೆ 1-2 ಸಲ ನೀರನ್ನು ತುಂಬಿಟ್ಬಿಟ್ಟು ಅವನ್ನ ಚೆಲ್ಲಿ, ಅಂದರೆ ಒಂದು ದಿವಸ ಪೂರ್ತಿಯಾಗಿ ಇಟ್ಬಿಡ್ಬೇಕು ರೀ. ರಾತ್ರಿ ತುಂಬಿಟ್ಟು ಬೆಳಗ್ಗೆ ಮತ್ತೆ ಚೆಲ್ಬಿಟ್ಟು, ಮತ್ತು ಬೆಳಗ್ಗೆ ತುಂಬಿಟ್ಟು ಮತ್ತು ಮರುದಿವಸ ಬೆಳಗ್ಗೆ ಚೆಲ್ಬಿಟ್ಟು ಆಮೇಲೆ ತುಂಬಿಟ್ಟಾಗ ಅದು ಮಣ್ಣಿನ ವಾಸನೆ ಹೋಗುತ್ತೆ. ಅಂದ್ರೆ ಹೊಸದಾಗಿ ತೊಗೊಳೋರಿಗೆ ಹೇಳಾಕತ್ತಿದ್ದೆ ಅಷ್ಟೇ ರೀ. ಅಂದ್ರೆ ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರು, ಎಷ್ಟು ಕೊಟ್ಟಿರಿ ಅಕ್ಕ ಅಂತೇಳಿ. ಇದಕ್ಕೆ 150 ರೂಪಾಯಿ 80 ರೂಪಾಯಿ ಅಷ್ಟೇ ಕೊಟ್ಟಿದ್ರಿ. 200-100 ರೂಪಾಯಿ ಕೊಟ್ಟರೆ ಅದಕ್ಕೆ ಸ್ಟ್ಯಾಂಡ್ ಮತ್ತು ಮಣ್ಣಿನ ಮಡಿಕೆ ಎರಡೂ ಕೊಡ್ತಾರೆ. ನಮ್ಮ ಮನೆಯವ್ರು ಇದ್ರೆ ಅದು ಸ್ಟ್ಯಾಂಡ್ ತಂದಿಲ್ಲ ರೀ, ಕಂಜೂಸ್ ಮಾಡಿಬಿಟ್ಟು ಬಿಟ್ಟು ಬಂದಾರೆ. ಅಂದ್ರೆ 180-50 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ಹೋದ ವರ್ಷ ತಂದಿದ್ದದು. ಇದು ಈಗಲೂ ಸಿಗ್ತಾವ್ರಿ ಎಲ್ಲ ಕಡೆ. ವಿಜಯಪುರದಾಗಂತೂ ಆಲ್ಮೋಸ್ಟ್ ಎಲ್ಲ ರೋಡ್ ಕಡೆ ಇಟ್ಟಿರ್ತಾರೆ. ತಂದುಬಿಟ್ಟು ಬಳಸೋದು ಬೆಸ್ಟ್ ನೋಡ್ರಿ. ಈಗ ನಾನು ನೀರೆಲ್ಲ ತುಂಬಿಟ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ಈಗ ನಾಷ್ಟಕ್ಕಿದ್ರೆ ರೆಡಿ ಮಾಡಕ್ಕಂತೀನಿ ನೋಡ್ರಿ. ಡೈಲಿ ನಾಷ್ಟಕ್ಕೆ ಏನು ಮಾಡೋದು ಒಂದು ದೊಡ್ಡ ತಲೆ ಬಿಸಿ ಆಗುತ್ತೆ. ಬೆಳಗ್ಗೆ ಆದರೆ ಸಾಕು ನೋಡ್ರಿ. ಅಂದರೆ ಎಲ್ಲ ಹೆಣ್ಮಕ್ಳದು ಅದೇ ತಲೆ ಬಿಸಿ. ಮತ್ತು ಡೈಲಿ ಒಂದೇ ರೀತಿ ಮಾಡೋಕ್ಕೂ ಆಗಂಗಿಲ್ಲ. ಅದನ್ನ ಮಾಡಿರಿ ಇದನ್ನ ನಿನ್ನೆ ಮಾಡಿರಿ ಅಂತ ಕೆಳಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಮಕ್ಕಳು. ಹಂಗಾಗಿ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಮತ್ತು ಟೆನ್ಷನ್ ಒಳಗೆ ಏನಾರು ಒಂದು ಮಾಡಿ ಇಟ್ಬಿಡೋದಾಗುತ್ತೆ. ಅದಕ್ಕಾಗಿ ಅವಲಕ್ಕಿನೇ ಒಂದಿಷ್ಟು ಮಾಡಿ ಕೊಡಾಕಂತೀನಿ ನೋಡ್ರಿ. ಈಜಿಯಾಗಿ ಅವಲಕ್ಕಿ ಉಪ್ಪಿಟ್ಟು ಅಷ್ಟೇ ಅಲ್ರಿ, ಜಲ್ದಿನೂ ಆಗುತ್ತೆ ಮತ್ತು ಈಜಿನೂ ಮಾಡೋದು. ಈಗ ಅವಲಕ್ಕಿ ರೆಡಿ ಮಾಡಿ ಎಲ್ಲರಿಗೆ ಹಾಕಿ ಕೊಡಾಕಂತೀನಿ ನೋಡ್ರಿ. ಈ ಕಡೆ ಟೊಮೊಟೊ ಸಾಸ್ ಮಾಡಬೇಕಂತೇಳಿ ಟೊಮೊಟೊನೂ ಬೆನ್ಸಾಕಿಟ್ಟಿದ್ದೆ ರೀ. ಅಂದರೆ ಟೊಮೆಟೊ ಸ್ವಲ್ಪ ಅದು ಏನಂತಾರೆ ಭಾಳ ದಿವಸ ಆಗಿತ್ತಂದ್ರೆ, ಅಂದ್ರೆ ಒಂದು ವಾರ ಆದಮೇಲೆ ಅವು ಟೊಮೊಟೊ ಈಗೇನಿತ್ತಲ್ಲ ಬ್ಯಾಸಿಗೆ ಫುಲ್ ಬಾಡ್ದಂಗೆ ಆಗ್ತಾವೆ. ನೀವು ಫ್ರಿಜ್ನಾಗ ಇಟ್ಟರು ಅಷ್ಟೇ ಮತ್ತು ಹೊರಗಡೆ ಇದ್ರೂ ಅಷ್ಟೇ ರೀ. ಹಾಗಾಗಿ ಟೊಮೆಟೊ ಸಾಸ್ ಮಾಡ್ಕೊಂಡ್ರಾಯ್ತು. ಮತ್ತು ನಾಳೆ ರವಿವಾರ ಐತಲ್ಲ ತರಕ್ಕೆ ಬರುತ್ತಂತ ಅದನ್ನು ಬೆನೆಸ್ಬಿಟ್ಟು ಇಟ್ಟಿದ್ದೀನಿ ರೀ. ಅದು ರುಬ್ಬಿ ಮತ್ತಷ್ಟು ಬೆನೆಸ್ಕೋಬೇಕು. ಈಗ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಬೆಳಗ್ಗೆ ನಾಷ್ಟ ಆದಮೇಲೆ ಇದು ಎಡಿಟಿಂಗೆಲ್ಲ ಮುಗಿಸ್ಬಿಟ್ಟು ಈಗ ಮಧ್ಯಾಹ್ನ ಇದ್ರೆ 12:30-1 ಗಂಟೆ ಬಂದಿತ್ತು ಅನ್ಸುತ್ತೆ.
ಈಗ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅಂದರೆ ನುಗ್ಗಿಕಾಯಿ ಸಾರು ಮಾಡಬೇಕಂತ ನುಗ್ಗಿಕಾಯಿನ ಫಸ್ಟಿಗೆ ಒಂದು ಸಲ ತೊಳೆದ್ಬಿಟ್ಟು ಒಂಚೂರು ಉಪ್ಪು ಹಾಕಿ ನೀರು ಹಾಕಿ ಕುದಿಸಾಕಿಡ್ಬೇಕು ರೀ. ಅಂದರೆ ಬ್ಯಾಳೆ ಸಂಗಟ ಯಾವಾಗಲೂ ನುಗ್ಗಿಕಾಯಿನ ಕುದಿಸಾಕೆ ಹೋಗಬಾರ್ದು. ನೀವು ಬ್ಯಾಳೆ ಸಂಗಟ ಕುದಿಸ್ಬಿಟ್ರೆ ಕುಕ್ಕರ್ದಾಗ ಹಾಕಿ ಫುಲ್ ಮ್ಯಾಶ್ ಆಗ್ತಾವೆ, ತಿನ್ನೋಕೆ ಆಗಂಗಿಲ್ಲ ರೀ. ಹಾಗಾಗಿ ಸಪ್ರೇಟಾಗಿನೇ ಕುದಿಸ್ಬಿಟ್ಟು ಸಾಂಬಾರು ಮಾಡ್ಕೋಬೇಕು. ಈಗ ರೀ ಕಡೆ ನುಗ್ಗಿಕಾಯಿ ಕುದಿಸಾಕಿ ಇಟ್ಬಿಟ್ಟು ಇನ್ನು ಬ್ಯಾಳಿನೂ ಕುದಿಸಾಕಿಡ್ಬೇಕಂತೇಳಿ ಒಂದು ಬಟ್ಲಷ್ಟು ತೊಗರಿ ಬೇಳೆ ರೀ, ಒಂದು ಅರ್ಧ ಬಟ್ಲಷ್ಟು ಹೆಸರು ಬೇಳೆ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಂಡ್ಬಿಟ್ರೆ ಮಸ್ತ್ ಆಗುತ್ತೆ ರೀ. ಮತ್ತು ಗಟ್ಟಿನೂ ಬರುತ್ತೆ. ಮತ್ತು ಜಾಸ್ತಿ ತೊಗರಿ ಬೇಳೆ ಹಾಕಿಬಿಟ್ರೆ ಅಷ್ಟು ತಿನ್ನೋಕೆ ಇಷ್ಟ ಆಗಂಗಿಲ್ಲ ರೀ. ಹಾಗಾಗಿ ಇದೇ ರೀತಿ ಮಾಡೋದು ನಾನು. ಒಂದು ಬಟ್ಲಷ್ಟು ತೊಗರಿ ಬೇಳೆ, ಅರ್ಧ ಬಟ್ಲಷ್ಟು ಹೆಸರು ಬೇಳೆ ಹಾಕಿಬಿಟ್ಟು ತೊಳ್ಕೊಂಬಿಟ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು 2-3 ಟೊಮೊಟೊ ಹಾಕಬೇಕು ರೀ. ನನಗಂತೂ ಟೊಮೊಟೊ ಸಾಂಬಾರ್ಗೆ ಜಾಸ್ತಿ ಹಾಕಿದ್ರೇ ಇಷ್ಟ ಆಗುತ್ತೆ. ಹಂಗಾಗಿ ನಾನು ಒಂದು 3-4 ಟೊಮೊಟೊ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊತೀನಿ. ಮತ್ತು ಆ ರೀತಿ ಮಾಡಿಬಿಟ್ರೆ ರುಚಿನೂ ಆಗುತ್ತೆ ರೀ. ನೀವು 1-2 ಟೊಮೊಟೊ ಹಾಕಿಬಿಟ್ರೆ ಸಣ್ಣದು ಅದು ಅಷ್ಟು ರುಚಿ ಬರೋಂಗಿಲ್ಲ ರೀ. ಯಾವುದೇ ಅಡುಗೆಗೆ ಉಪ್ಪು ಮತ್ತು ಖಾರ ಹುಳಿ ಕರೆಕ್ಟಾಗಿ ಇಟ್ಬಿಟ್ರೆ ಅದು ಅಡುಗೆ ರುಚಿ ಜಾಸ್ತಿ ಆಗೋದು ನೋಡಿರಿ. ಈಗ ಆ ಕಡೆ ಬ್ಯಾಳಿನೂ ಕುದಿಸಾಕಿಟ್ಟಿದ್ದೀನಿ, ಈ ಕಡೆ ನುಗ್ಗಿಕಾಯಿನೂ ಕುದಿಸಾಕಿಟ್ಟಿದ್ದೀನಿ ರೀ. ವಿಡಿಯೋ ಸ್ವಲ್ಪ ಕಪ್ಪು ಬಂದೈತಿ ಅಂದರೆ ಪ್ರತಿ ಸಲನೂ ನೋಡ್ತಾನೆ ಇರಬೇಕು. ಸ್ವಲ್ಪ ಮಿಸ್ಟೇಕ್ ಆಗ್ಬಿಡ್ತಂದ್ರೆ ಈ ರೀತಿ ಆಗುತ್ತೆ ನೋಡಿರಿ. ನಮಗೂ ಸ್ವಲ್ಪ ಅದು ಈ ಕಡೆ ಕೆಲಸ ಮಾಡೋದ್ರಾಗ ಅದನ್ನ ನೋಡಕ್ಕೆ ಹೋಗಿಲ್ಲ, ಹಾಗಾಗಿ ಸ್ವಲ್ಪ ಕಬ್ಬು ಬಂದೈತೆ ಅಷ್ಟೆ. ಈಗ ಟೊಮೊಟೊ ಸಾಸ್ನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ನಾನು ಯಾವಾಗಲೂ ಹೊರಗಡೆಯಿಂದ ಟೊಮೊಟೊ ಸಾಸ್ ತರಕ್ಕೆ ಹೋಗಂಗಿಲ್ಲ. ಆಲ್ರೆಡಿ ನಾನು ಇದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ, ಟೊಮೊಟೊ ಸಾಸ್ ಹೆಂಗೆ ಮಾಡೋದು ಅಂತೇಳಿ. ಇಲ್ಲ ನಿಮಗೆ ಬೇಕಂದ್ರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಮತ್ತೆ ಶೇರ್ ಮಾಡ್ಕೊತೀನಿ ರೀ. ಅಂದರೆ ಅಕಸ್ಮಾತಿಯಾಗಿ ಅದು ವಿಡಿಯೋ ಲಿಂಕ್ ಸಿಕ್ತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ. ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಈ ರೆಸಿಪಿನ ಶೇರ್ ಮಾಡ್ಕೊತೀನಿ ರೀ. ನೀವು ಬೇಕಂದ್ರೆ ಹೇಳಿರಿ, ಅವಾಗ ಶೇರ್ ಮಾಡ್ಕೊತೀನಿ. ಈಗ ಅದನ್ನ ಟೊಮೊಟೊ ಸಾಸ್ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಭಾಳ ಮಸ್ತ್ ಆಗುತ್ತೆ. ಹೊರಗಡೆಕ್ಕಿಂತ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ನೋಡಿರಿ. ಈಗ ಫ್ರಿಜ್ನ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಳಕಂತೀನಿ ನೋಡಿರಿ. ಇದು ಅಂತೂ ದ್ರಾಕ್ಷಿ ಶಿವರಾತ್ರಿ ತಂದಿದ್ದು ಇನ್ನು ಹಾಗೆ ಕುಂತವು, ಹಂಗೆ ಆಗುತ್ತೆ ನೋಡಿರಿ. ಫ್ರಿಜ್ ಐತೆ ಅಂತೇಳಿ ಒಳಗೆಲ್ಲ ಇಟ್ಟು ಬಿಟ್ಟಿರ್ತೀವಿ. ಅದು ಯಾವಾಗ ಇಟ್ಟಿರ್ತೀವೋ ಏನು ಇಟ್ಟಿರ್ತೀವೋ ಗೊತ್ತಾಗಂಗಿಲ್ಲ. ಸುಮ್ಮನೆ ಹಂಗೆ ಭಾಳ ದಿವ್ಸ ತನಕ ಇಟ್ಟು ಬಿಡೋದಾಗುತ್ತೆ. ಹಾಗಾಗಿ ಇವತ್ತು ಎಲ್ಲ ಫ್ರಿಜ್ ನಂದು ಖಾಲಿ ಮಾಡ್ರೆ ತರಕಾರಿ ಎಲ್ಲ. ಮತ್ತು ನಾಳೆ ಸಂಡೆ ಐತಿ, ತೊಂದರೆ ಆಗುತ್ತಂತೇಳಿ ಎಲ್ಲ ತರಕಾರಿ ತೊಗೊಂಡ್ಬಿಟ್ಟು ಈಗ ರೀ ಕಟ್ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಮಿಕ್ಸ್ ತರಕಾರಿ ಪಲ್ಯ ಮಾಡೋಣ ಅಂತ ಹೇಳಿ. ಅಂದರೆ ಸ್ವಲ್ಪ ಐತಿ, ಸೋರೆಕಾಯಿನೂ ಸಾಂದ್ ಐತಿ. ಇದು ಅಂತೂ ತಂದು 15 ದಿವಸ ಆಗಕ್ಕೆ ನೋಡ್ರಿ. ನಾಳೆ 15 ದಿವಸ ಆಗುತ್ತಾ. ಅದಕ್ಕಾಗಿ ಎಲ್ಲನೂ ಹಂಗೆ ಇಟ್ಟು ಬಿಡೋದು ಬಿಡ, ಎಲ್ಲ ಖಾಲಿ ಮಾಡಿಬಿಟ್ಟು ನಾಳೆ ಮತ್ತೆ ಫ್ರೆಶ್ ಅಂತ ಅಂದಿಟ್ರೆ ಐತಂತೆ. ಈಗ ಎಲ್ಲನೂ ಕಟ್ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಸೌತೆಕಾಯಿನೂ ಸ್ವಲ್ಪ ಇತ್ತು, ಸೌತೆಕಾಯಿ, ಸೋರೆಕಾಯಿ, ಒಂದು 4 ಕ್ಯಾಪ್ಸಿಕಮ್, ಒಂದು 3 ಬದನೆಕಾಯಿ, 1-2 ಟೊಮೆಟೊ ಇಷ್ಟೆಲ್ಲ ಇದ್ದು ಅದನ್ನೆಲ್ಲನೂ ಕಟ್ ಮಾಡ್ಕೊಂಡ್ಬಿಟ್ಟು ಪಲ್ಯ ಮಾಡ್ಕೊಂತೇಳಿ ಕಟ್ ಮಾಡಕ್ಕಂತೀನಿ ನೋಡಿರಿ. ಅಂದರೆ ಸಾಂಬಾರು ಮಾಡ್ಕೋಬೋದು. ನಮ್ಮ ಮನೆಯೊಳಗೆ ಎಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡಿದ್ರೆ ಅಷ್ಟು ಇಷ್ಟಪಡಂಗಿಲ್ಲ ರೀ. ಬರೀ ಸೋರೆಕಾಯಿ ಮತ್ತು ಸ್ವಲ್ಪ ಕುಂಬಳಕಾಯಿ ಹಾಕಿ ಮಾಡಿಬಿಟ್ರೆ ಇನ್ನೂ ಸ್ವಲ್ಪ ತಿಂತಾರೋ. ಆದರೆ ಈ ರೀತಿ ಬದ್ನೆಕಾಯಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಾಡಿಬಿಟ್ರೆ ಅಷ್ಟೊಂದು ಇಷ್ಟಪಡಂಗಿಲ್ಲ. ಅದಕ್ಕಾಗಿ ಈ ರೀತಿ ಸ್ವಲ್ಪ ಡ್ರೈ ಪಲ್ಯ ಮಾಡ್ಕೊಂಡ್ರೆ ಆಯಿತು, ಇಷ್ಟ ಆಗುತ್ತೆ. ಅಂದ್ರೆ ಫಸ್ಟ್ ಟೈಮ್ ಮಾಡಕ್ಕತ್ತಿದ್ದು ನಾನು ರೀ. ಅದಕ್ಕೆ ಸ್ವಲ್ಪ ಇತ್ತಲ್ಲ ಎಲ್ಲನೂ ಕಟ್ ಮಾಡಿ ಒಂದು ಬುಟ್ಟಿ ಒಳಗೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಅದನ್ನ ತರಕಾರಿ ಕಟ್ ಮಾಡಿದ್ದೆಲ್ಲ ಅದಕ್ಕೆ ಹಾಕಿಟ್ಟಿದ್ದೀನಿ ನೋಡ್ರಿ. ಬದ್ನೆಕಾಯಿ ಮತ್ತು ಸೋರೆಕಾಯಿ ಕಪ್ ಆಗ್ತಾವೆ, ಅದಕ್ಕಾಗಿ ಈ ರೀತಿ ನೀರೊಳಗೆ ಹಾಕಿಟ್ಟಿದ್ದೀನಿ. ಮತ್ತು ಈ ಕಡೆ 1-2 ಉಳ್ಳಾಗಡ್ಡಿ ಮತ್ತು 1-2 ಟೊಮೆಟೊನೂ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಇನ್ನು ಒಗ್ಗರಣೆ ರೆಡಿ ಮಾಡ್ಕೋದು. ಅಂದರೆ ಮಸ್ತಾಗಿತ್ತು. ನಾನು ಫಸ್ಟ್ ಹಂಗೆ ಅಂದ್ಕೊಂಬಿಟ್ಟು ಇಷ್ಟ ಆಗುತ್ತೆ ಇಲ್ಲ ಅಂತ ಅಂದ್ಕೊಂಬಿಟ್ಟೇ ಮಾಡಿದ್ದು. ಫೈನಲಿ ಎಲ್ಲರಿಗೂ ಇಷ್ಟ ಆಯ್ತು ರೀ, ಟೇಸ್ಟೂ ಆಗಿತ್ತು. ಈಗ ಎಲ್ಲನೂ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ. ಭಾಳ ದೊಡ್ಡ ಸೈಜ್ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ತರಕಾರಿ. ಅಂದರೆ ಹುರ್ಕೊಳೋ ಮುಂದಾಗೂ ಜಲ್ದಿ ಬೆಂದ್ಬಿಡ್ತಾವ್ರಿ, ನೀರೆಲ್ಲ ಹಾಕಕ್ಕೆ ಹೋಗಂಗಿಲ್ಲಲ್ಲ. ಹಾಗಾಗಿ ಜಲ್ದಿ ಬೆನಿತಾವು ಸಣ್ಣಗೆ ಕಟ್ ಮಾಡಿಬಿಟ್ರೆ. ಈಗ ಒಗ್ಗರಣೆಗಿದ್ರೆ 1-2 ಚಮಚದಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಕಟ್ ಮಾಡಿದ್ದ ಉಳ್ಳಾಗಡ್ಡಿ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೋಬೇಕು ನೋಡಿರಿ. ಅಂದರೆ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೊಂಡ್ಮೇಲೆ ಇದಕ್ಕೆ ಏನು ನಾವು ತರಕಾರಿ ನೀರೊಳಗೆ ಹಾಕಿಟ್ಟಿದ್ದೀವಿ ಅಂದರೆ ನೀರೆಲ್ಲ ನೆಂದ್ಕೊಂಡ್ಬಿಟ್ಟು ಇದ್ರೊಳಗೆ ಹಾಕಿಟ್ಟಿದ್ದೆ ರೀ. ಈಗ ಅದನ್ನೆಲ್ಲ ಹಾಕಕ್ಕಂತೀನಿ ನೋಡಿರಿ. ಸೋರೆಕಾಯಿ ಮತ್ತು ಬದ್ನೆಕಾಯಿ, ಕ್ಯಾರೆಟು, ಅಂದರೆ ನಮಗೆ ಮನೆಯೊಳಗೆ ಯಾವುದಾದ್ರು ತರಕಾರಿ ಓದಿರ್ತೈತಲ್ಲ ಈ ರೀತಿ ಮಾಡ್ಕೋಬೋದು. ಈಗ ಅದನ್ನ ಎಲ್ಲ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ 1-2-3 ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೋಬೇಕ್ರಿ. ನೀರಂತೇನು ಯೂಸ್ ಮಾಡೋಕ್ಕೆ ಹೋಗಬಾರ್ದು.
ಈಗ ಈ ಕಡೆ ನುಗ್ಗಿಕಾಯಿ ಸಾಂಬಾರನ್ನು ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಅಂದ್ರೆ ನೀವು ಏನು ನುಗ್ಗಿಕಾಯಿ ಬೆನ್ಸಿಟ್ಟಿದ್ದೆ ಆದ್ರೆ ಪೂರ್ತಿ ಬೆನ್ಸಕ್ಕೆ ಹೋಗಿದ್ದಿಲ್ಲ, ಒಂದು 70% ಅಷ್ಟೇ ಬೆನ್ಸ್ಬೇಕ್ರಿ. ಮತ್ತು ಸಾಂಬಾರು ಮಾಡ್ದಾಗ ಮತ್ತೊಂದು ಸ್ವಲ್ಪ ಬೆನಿತೈತಿ. ಯಾವಾಗಲೂ ನುಗ್ಗಿಕಾಯಿ ಸಾಂಬಾರು ಮಾಡಬೇಕಾದ್ರೆ ಅದು ಮಾತ್ರ ನುಗ್ಗಿಕಾಯಿ ಬೆನ್ಸೋದು ಗಮನ ಕೊಡ್ಬೇಕು ನೋಡಿರಿ. ನೀವು ನುಗ್ಗಿಕಾಯಿ ಫುಲ್ಲಾಗಿ ಮ್ಯಾಶ್ ಆಗ್ಬಿಡ್ತಂದ್ರೆ ಅದು ಟೇಸ್ಟೂ ಬರೋಂಗಿಲ್ಲ ಮತ್ತು ನುಗ್ಗಿಕಾಯಿ ತಿನ್ನಕ್ಕೂ ಅಷ್ಟು ಇಷ್ಟ ಆಗಂಗಿಲ್ಲ ರೀ. ಈಗ ಅದು ಏನಂತಾರೆ ನುಗ್ಗಿಕಾಯಿ ಬೆನ್ಸಿಟ್ಟಿದ್ದು ಬೊಗುಣಿಗೆ ರೀ ಬ್ಯಾಳಿನೂ ಮ್ಯಾಶ್ ಮಾಡಿ ಅದಕ್ಕೆ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಅದನ್ನ ಬೆನ್ಸಾಕಿಟ್ಟಿದ್ದೀನಿ ರೀ. ಅದಕ್ಕೆ ಒಗ್ಗರಣೆ ಅಷ್ಟು ಹಾಕಬೇಕು. ಅದು ಒಂದು 2 ಕುದಿಲಿ ಅಂತ ಇಟ್ಟಿದ್ದೀನಿ ಆ ಕಡೆ. ಈ ಕಡೆ ಏನು ಪಲ್ಯ ಮಾಡಕ್ಕೆ ಕತ್ತಿದ್ದೆ ಅದನ್ನ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಚಲೋತ್ನಾಗ ಮತ್ತಷ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಅಂದ್ರೆ ಸ್ವಲ್ಪ ಆಲ್ರೆಡಿ ತರಕಾರಿ ಒಂದು 50% ಬೆಂದಿತ್ತು, ಹಾಗಾಗಿ ಅದನ್ನ ಖಾರ ಮತ್ತು ಅರಸಿನ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ಇಟ್ಟಿದ್ದೆ ಟೊಮೆಟೊನ ಹಾಕಕ್ಕಂತೀನಿ ನೋಡಿರಿ. ಫಸ್ಟ್ ಹಾಕಕ್ಕೆ ಹೋಗಬಾರ್ದು ಟೊಮೆಟೊ, ಆಮೇಲೆ ಹಾಕಿಬಿಟ್ರೆ ಅದು ಖಾರ ಹಾಕಿದ್ಮೇಲೆ ಟೊಮೆಟೊ ಹಾಕ್ಬೇಕ್ರಿ, ರುಚಿ ಅನಿಸುತ್ತೆ. ಈಗ ಟೊಮೆಟೊ ಹಾಕಿ 1-2 ನಿಮಿಷ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಸ್ವಲ್ಪ ಏನಂತಾರು ಕಸೂರಿ ಅಂದರೆ ಒಣಗಿರೋ ಮೆಂತ್ಯ ಪಲ್ಯ, ಒಣಗಿರೋ ಕೊತ್ತಂಬರಿ, ಯಾಕಂದ್ರೆ ಹಸಿದು ಇದಿತ್ತಿಲ್ಲ ಅಲ್ರಿ, ಅದಕ್ಕಾಗಿ ಸಾಂಬಾರ್ಗೆ ಹಸಿದು ಹಾಕಿದ್ರಾಯ್ತು. ಇದಕ್ಕೆ ಒಣಗಿಸಿಟ್ಟಿದ್ದನ್ನು ಹಾಕಿದ್ರಾಯ್ತು ಅಂತ ಒಣ ಕರಿಬೇವು, ಕೊತ್ತಂಬರಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಶೇಂಗಾದ ಪುಡಿ ರೀ, ಮತ್ತು ಖಾರ ಪುಡಿ ಇದ್ರೆ ಅದನ್ನು ಹಾಕ್ಬೋದು. ನನ್ನ ಕಡೆ ಇಲ್ಲ ರೀ, ನಾನು ಹಾಕಕ್ಕೆ ಹೋಗಿಲ್ಲ. ಈಗ ಅದನ್ನ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪಲ್ಯನೂ ರೆಡಿ ಮಾಡಿ ಎತ್ತಿಟ್ಬಿಟ್ಟು ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕಕ್ಕಂತೀನಿ ನೋಡಿರಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ರೀ, ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಒಗ್ಗರಣೆ ರೆಡಿ ಆಗುತ್ತೆ ನೋಡಿರಿ. ಸಿಂಪಲ್ಲಾಗೆ ಮಾಡಿದ್ದು. ಈ ರೀತಿ ಮಾಡಿಬಿಟ್ರೆ ಸಾಂಬಾರು ಮಸ್ತ್ ಆಗುತ್ತೆ ನೋಡಿರಿ. ಅಂದರೆ ಒಂದು ಸಲ ನಿಮ್ಮ ಸಂಗಟ ನಾನು ನುಗ್ಗಿಕಾಯಿ ಪಲ್ಯನ ಸೇರ್ ಮಾಡ್ಕೊಂಡಿದ್ದೆ, ಅದು ಮಸ್ತ್ ಆಗುತ್ತೆ. ಮತ್ತು ಈ ರೀತಿ ಅನ್ನ ಸಂಗಟ ಸಾಂಬಾರು ಮಾಡಿಬಿಟ್ರೆ ಮಸ್ತಾಗೆ ರೆಡಿ ಆಗುತ್ತೆ ನೋಡಿರಿ. ಈಗ ಸಾಂಬಾರಂತೂ ರೆಡಿ ಆಯಿತು, ಪಲ್ಯನೂ ರೆಡಿ ಆಯಿತು. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೆ, ಅನ್ನನೂ ರೆಡಿ ಆಗೈತಿ. ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಚಪಾತಿ ಅಷ್ಟು ಮಾಡಿಬಿಟ್ರೆ ಅಡುಗೆ ಕಂಪ್ಲೀಟ್ ಆಗುತ್ತೆ ನೋಡಿರಿ. ಇನ್ನು ಊಟ ಮಾಡೋದು ಅಡುಗೆ ಮಾಡೋಕ್ಕೆ ಟೈಮ್ ಆಗೇ ಬಿಡ್ತೈತಿ, ಯಾವಾಗ ಊಟ ಮಾಡೋಣಪ್ಪ ಅನಿಸ್ಬಿಡ್ತೈತಿ. ಡೈಲಿ ಹಂಗೆ ಆಗುತ್ತೆ ನೋಡಿರಿ. ಬೆಳಗ್ಗೆ ಅಡುಗೆ ಮಾಡಿಬಿಟ್ರೆ ಅಷ್ಟು ಟೆನ್ಷನ್ ಅನ್ಸಂಗಿಲ್ಲ, ಆದರೆ ಮಧ್ಯಾಹ್ನ ಅಡುಗೆ ಮಾಡಬೇಕಾದ್ರೆ ಹಂಗೆ ಅನ್ನೋಕ್ಕೆ ಟೈಮ್ ಆಗಿಬಿಡ್ತೈತಿ. ಅದೇನು ಟೊಮೆಟೊ ಸಾಸ್ ಮಾಡಿ ಇಟ್ಟಿದ್ದೆ ಅದನ್ನ ತಣ್ಣಗಾಗಿತ್ತು, ಅದನ್ನು ಡಬ್ಬಿಗೆ ಹಾಕಿ ಎತ್ತಿಟ್ಕೊಳಕತ್ತೀನಿ ನೋಡಿರಿ. ಈಗ ಅದು ಟೊಮೆಟೊ ಸಾಸ್ನ ಎತ್ತಿಟ್ಬಿಟ್ಟು ಹಿಂಗೆ ಚಪಾತಿ ಅಷ್ಟು ಮಾಡ್ಕೋಬೇಕು ನೋಡಿರಿ. ಚಪಾತಿ ಹಿಟ್ಟು ಯಾವಾಗಲೂ ಸ್ವಲ್ಪ ಮೆತ್ತಗೆ ಕಲಿಸ್ಬಿಟ್ರೆ ಚಪಾತಿ ಸಾಫ್ಟಾಗಿ ಬರ್ತಾವೆ. ಹಾಗಾಗಿ ಒಂದು ಸ್ವಲ್ಪ ಮೆತ್ತಗಾಗಿನೇ ಕಲಿಸ್ಕೊಂಡ್ಬಿಟ್ಟು ಚಪಾತಿ ಮಾಡ್ಕೋಬೇಕು ನೋಡಿರಿ. ಗಟ್ಟಿಯಾಗಿ ಕಲಿಸ್ಬಿಟ್ರೆ ಚಪಾತಿ ಬಿರುಸಾಗ್ತಾವೆ, ಹಾಗಾಗಿ ಈ ರೀತಿ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡ್ಬಿಟ್ಟು ಮಾಡ್ಕೋಬೇಕು. ಇವತ್ತು ನಾನು ಸಂಜೆ ಮುಂದಾಗ ಸ್ನ್ಯಾಕ್ಸ್ ಮಾಡಬೇಕಂತ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಚಪಾತಿನ ರೆಡಿ ಮಾಡಿ ಹಾಕತ್ತೀನಿ ನೋಡಿರಿ. ಅಂದರೆ ಸಂಜೆ ಆದರೆ ಸಾಕು ನನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಏನಾರ ಮಾಡಿಕೊಡು ಅಂತ ತಲೆ ಬಿಸಿ ಮಾಡಿಬಿಡ್ತಾರೆ. ಹಾಗಾಗಿ ಈಗ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಚಪಾತಿ ಹೆಂಗಾದರೂ ಮಾಡಾಕತ್ತಿದ್ದೆ. ಅದಕ್ಕೆ ಸ್ವಲ್ಪ ಚಪಾತಿ ಮಾಡಿ ಎತ್ತಿ ಇಟ್ಕೊಂಡ್ರಾಯ್ತು, ಸಂಜೆ ಮುಂದಾಗ ಸ್ನ್ಯಾಕ್ಸ್ ರೆಡಿ ಮಾಡಿ ಕೊಡಾಕೆ ಬರುತ್ತಂತ. ಈ ರೀತಿ ಅಂದ್ರೆ ಮಡ್ಸಕ್ಕೇನು ಹೋಗಿಲ್ಲ ರೀ, ತೆಳ್ಳಗಾಗಿ ಚಪಾತಿ ಮಾಡಿಬಿಟ್ಟು ಸ್ವಲ್ಪ ಅರ್ಧಂಬರ್ಧ ಬೆನ್ಸ್ಕೊಂಡ್ಬಿಟ್ಟು ಎತ್ತಿ ಇಟ್ಕೋಬೇಕ್ರಿ. ಈಗ ನಾನು ಒಂದು 5-6 ಚಪಾತಿನ ಈ ರೀತಿ ತೆಳ್ಳಗಾಗಿ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಹಾಕಿ ಒಂದು ಅರ್ಧಂಬರ್ಧ ಅಷ್ಟು ಬೆನ್ಸ್ಕೊಂಡಿದ್ರಿ, ಜಾಸ್ತಿ ಬೆನ್ಸ್ಕೊಳಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಇದು ಮೈದಾ ಹಿಟ್ಟಿನ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ರೀ. ನಾನು ಮೈದಾ ಹಿಟ್ಟಿನ ಮಾಡೋಕ್ಕೆ ಹೋಗಿಲ್ಲ, ಇದನ್ನ ಗೋಧಿ ಹಿಟ್ಟನ್ನು ಈ ರೀತಿ ಮಾಡಿ ಇಟ್ಕೊಂಡ್ರೆ ಆಯಿತು. ಸಂಜೆ ಮುಂದಾಗ ಆನಿಯನ್ ಸಮೋಸ ಮಾಡಿ ಕೊಡ್ಬೇಕಂತ ಈಗನ ಪ್ಲ್ಯಾನ್ ಮಾಡಿಕೊಂಡು ಚಪಾತಿ ಮಾಡೋಕ್ಕಿಂತ ಮುಂಚೆನೇ ಒಂದಿಷ್ಟು ಚಪಾತಿ ಮಾಡಿಕೊಂಡು ಈ ರೀತಿ ಕಟ್ ಮಾಡಿ ಒಂದು ಡಬ್ಬಿಗೆ ಹಾಕಿ ಎತ್ತಿ ಇಟ್ಕೊಂಡ್ರೆ ಆಯ್ತು ರೀ. ನಮ್ಗೆ ಬೇಕಂದಾಗ ಯೂಸ್ ಮಾಡೋಕ್ಕೆ ಬರುತ್ತೆ. ಅದಕ್ಕೆ ಈಗ ಈ ರೀತಿ ರೆಡಿ ಮಾಡಿ ನೋಡಿರಿ. ಅಂದರೆ ಫಸ್ಟನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು, ಮತ್ತು ಆ ಟೈಮ್ದಾಗ ಕಟ್ ಮಾಡೋದು ಹತ್ತಂಗಿಲ್ಲ. ಬಿಸಿ ಇದ್ದಾಗ ಚಲೋತ್ನಾಗೆ ಕಟ್ ಆಗ್ತಾವಂತ ಎಲ್ಲನೂ ಈ ರೀತಿ ತೆಳ್ಳಗೆ ಚಪಾತಿ ಮಾಡಿ ಕಟ್ ಮಾಡಿ ಒಂದು ಅರ್ಬಿ ಒಳಗೆ ಹಾಕಿ ಡಬ್ಬಿಗೆ ಹಾಕಿ ಮುಚ್ಚಿಟ್ಬಿಟ್ರೆ ಆಯಿತು ಫ್ರಿಜ್ನಾಗ. ಸಂಜೆ ಮುಂದಾಗ ಅದನ್ನ ಬಳಸ್ಬಿಟ್ಟು ಸಮೋಸ ಮಾಡಬೇಕು. ಈಗ ಮಸ್ತಾಗೆ ಅದು ಎಲ್ಲ ತರಕಾರಿ ಹಾಕಿಬಿಟ್ಟು ಪಲ್ಯ ಮಾಡಿದ್ದಾರೆ, ಅದನ್ನ ಮತ್ತು ಮೊಸರು ಹಾಕ್ಕೊಂಡು ತಿನ್ನಬೇಕು, ಮಸ್ತ್ ಹತ್ತೈತ್ರಿ. ನನಗಂತೂ ಸ್ವಲ್ಪ ಗಂಟ್ಲಾಗೆಲ್ಲ ಬಿಸಿಲಿಗೆ ಗುಳ್ಳಿ ಆದಂಗೆ ಆಗ್ಯಾವು. ಫುಲ್ ಖಾರ ಹತ್ತಕ್ಕೆ ಸ್ಟಾರ್ಟ್ ಆಗಿತ್ತು, ಅಂದರೆ ಸ್ವಲ್ಪ ಖಾರ ಆಗಿತ್ತು. ನಮ್ಮ ತನಗೆ ಇಷ್ಟ ಆಗಿತ್ತು, ಅಂದರೆ ಆಕೆ ಖಾರದ ಹತ್ತಲಾಗಿತ್ತು, ನನಗೆ ಮಾತ್ರ ಖಾರ ಹತ್ತಾಕತ್ತಿತ್ತು. ನಾನಿದ್ರೆ ಮೊಸರು ಹಾಕ್ಕೊಂಡು ಉಣ್ಣಾಕತ್ತಿದ್ದು ನೋಡಿರಿ. ಈ ಬ್ಯಾಸ್ಗೆ ಒಳಗೆ ಮೊಸರು ಮಜ್ಜಿಗೆ ಸ್ವಲ್ಪ ತಿನ್ಬೇಕ್ರಿ. ಅಂದರೆ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಮೊಸರು ಮಜ್ಜಿಗೆ, ಆದ್ರೂ ಈ ಬ್ಯಾಸ್ಗೆ ಒಳಗೆ ಮಾತ್ರ ತಿಂತೀನಿ ನೋಡಿರಿ. ಇಲ್ಲಾಂದ್ರೆ ಫುಲ್ ಗಂಟ್ಲಾಗೆಲ್ಲ ಗುಳ್ಳಿ ಆಗಿಬಿಟ್ಟು ಹೀಟ್ ಜಾಸ್ತಿ ಆಗ್ಬಿಡ್ತೈತಿ. ಮತ್ತು ಮನ್ಯಾಗ ಇರ್ತೀವಿ ರೀ, ಜಾಸ್ತಿ ನೀರನ್ನು ಕುಡಿಯೋಕ್ಕಾಗಂಗಿಲ್ಲ. ಹೊರಗಡೆ ಹೋದ್ರೆ ನೀರು ಜಾಸ್ತಿ ಕುಡಿತೈತಿ ಮನುಷ್ಯ. ಸ್ವಲ್ಪ ಬಿಸಿಲಾಗೆಲ್ಲ ತಿರುಗಾಡ್ಬಿಟ್ರೆ ಮನ್ಯಾಗ ಕುಂತಿರ್ತೀವಿ, ನೀರೂ ಜಾಸ್ತಿ ಹೋಗಲ್ಲ.
ಈಗ ಚಪಾತಿ ಮತ್ತು ಅನ್ನ ನುಗ್ಗಿಕಾಯಿ ಸಾರ ಎಲ್ಲನೂ ಊಟ ಮಾಡಕ್ಕಂತೀನಿ ನೋಡಿರಿ. ನಮ್ಮ ಮನೆಯೊಳಗೆ ನುಗ್ಗಿಕಾಯಿ ಜಾಸ್ತಿ ತಿನ್ನೋಕೆ ಅಂದರೆ ನಾನು ನೋಡಿರಿ. ಈಗ ರೀ ಊಟ ಎಲ್ಲ ಮುಗೀತು. ಮಧ್ಯಾಹ್ನ ಸ್ವಲ್ಪ ಸಜ್ಜಿ ಬೇಕಾಗಿದ್ದು ಅಂದರೆ ಗುಬ್ಬಚ್ಚಿಗಳಿಗೆ ರೀ ಬೆಳಗ್ಗೆ ಹಾಕಿದ್ವಿ. ಮಧ್ಯಾಹ್ನ ಹಾಕ್ಬೇಕಂದ್ರೆ ಸಜ್ಜಿ ಖಾಲಿ ಆಗಿದ್ದು, ಅದಕ್ಕಾಗಿ ತೆಗೆದು ಕೊಡಪ್ಪಿ ಅಂಥೇಳಿ ಮನುಗೆ ಹೇಳಿದ್ದೆ ರೀ. ಮನೂ ಸಜ್ಜಿ ತೆಗೆದು ಕೊಟ್ಟ. ಈಗ ಪಕ್ಷಿಗಳಿಗೆ ಸ್ವಲ್ಪ ಕಾಳು ಹಾಕಕ್ಕಂತೀವಿ ನೋಡಿರಿ. ಅಂದರೆ ಡೈಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮುಂದಾಗ 3 to 4 ಟೈಮ್ ಹಾಕ್ತೀವಿ ರೀ. ಆದ್ರೂ ಖಾಲಿನೇ ಆಗಿಬಿಡ್ತಾವೆ, ಜಾಸ್ತಿ ಅದಾವಲ್ರಿ. ಹೀಗಾಗಿ ತಮ್ಗೆ ಯಾವಾಗ ಖುಷಿಯಾಗಿರ್ತೈತಿಲ್ಲ ಎಲ್ಲ ತಿಂದುಬಿಟ್ಟು ಮತ್ತೆ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಅದಕ್ಕಾಗಿ ಸೌಂಡ್ ಮಾಡಾಕತ್ತಿದ್ದ ಅಂದ್ರೆ ಒದ್ರಾಕತ್ತಿದ್ದಿಲ್ಲ, ಅದಕ್ಕೆ ಸ್ವಲ್ಪ ಕಾಳು ಹಾಕಿ ಈಗ ಸಜ್ಜಿ ತೆಗೆದು ಕೊಟ್ಟಿದ್ದಾಳ್ರಿ. ನೆನಪೈತೆ ನನಗೆ ನಾಳೆ ನಾಷ್ಟಕ್ಕೆ ಸಜ್ಜಿ ದೋಸೆ ಮಾಡ್ರೈತಂತ. ಹಾಗಾಗಿ ಈಗ ನೆನ್ಸಾಕಿಡಾಕಂತೀನಿ ನೋಡ್ರಿ. ಆಲ್ರೆಡಿ ಟೈಮ್ 3:30 4 ಆಗಿತ್ತು. ಈಗ ನೆನೆಸಿಟ್ಬಿಟ್ರಾಯ್ತು. 8-9 ಗಂಟೆಗೆ ರುಬ್ಬಾಕ್ ಬರುತ್ತಂತ. ಈಗ 1 ಗ್ಲಾಸಷ್ಟು ಸಜ್ಜಿ ಮತ್ತು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಸ್ವಲ್ಪ ಹೆಸರು ಬೇಳೆ ಮತ್ತು ಮೆಂತ್ಯ ರೀ, ಸ್ವಲ್ಪ ಸಾಬುದಾನಿ ಎಲ್ಲ ಹಾಕಿಬಿಟ್ಟು ನೆನ್ಸಾಕಿಡಾಕಂತೀನಿ ನೋಡಿರಿ. ದೋಸೆ ಮಸ್ತ್ ಆಗ್ತಾವೆ ಮತ್ತು ಆರೋಗ್ಯಕ್ಕೂ ಚಲೋ ರೀ. ಸಜ್ಜಿ ರೊಟ್ಟಿ ಯಾರಿಗೆಲ್ಲ ಇಷ್ಟ ಇಲ್ಲ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಅಂದರೆ ಬ್ಯಾಳಿಗಳು ಹಾಕೋದನ್ನ ಅವಶ್ಯಕತೆ ಇಲ್ಲ ರೀ. 1-2 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಮೆಂತ್ಯ ಹಾಕಿಬಿಟ್ಟು ನೆನೆಸ್ಬಿಟ್ಟು ಮಾಡಿಬಿಟ್ರೂ ಚಲೋ ಆಗ್ತಾವೆ. ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡಬೇಕಾಗೈತಿ ಮತ್ತು ಶುಗರ್ ಇರೋರು ಈ ರೀತಿ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ನೋಡಿರಿ. ಅಂದರೆ ಅಕ್ಕಿ ದೋಸೆಕ್ಕಿಂತ ಸಜ್ಜಿ ದೋಸೆ ಭಾಳ ಮಸ್ತ್ನೂ ಆಗ್ತಾವೆ, ಟೇಸ್ಟ್ನೂ ರೀ. ಅಕ್ಕಿ ದೋಸೆಕ್ಕಿಂತ ಸಜ್ಜಿ ದೋಸೆ ರುಚಿನೂ ಅನ್ನಿಸ್ತಾವೆ ತಿನ್ನೋ ಮುಂದಾಗ ರೀ. ಇವರು ಎಲ್ಲ ಒಂದು ಬೊಗೋಣಿಗೆ ಹಾಕಿಬಿಟ್ಟು 1-2 ಸಲ ತೊಳ್ಕೊಬೇಕ್ರಿ. ಅಂದ್ರೆ ಗೊಂಡಿ ಎಲ್ಲ ಇರ್ತಾವಲ್ಲ ಸಜ್ಜಿದು, ಹಾಗಾಗಿ 1-2 ಸಲ ತೊಳೆದ್ಬಿಟ್ಟು ಈ ರೀತಿ ಎಲ್ಲ ಗೊಂಡಿ ಎಲ್ಲ ತೆಗೆದು ಬಿಡ್ಬೇಕ್ರಿ. ಅಂದರೆ ಜೋಳ ಆಗಲಿ ಗೋಧಿ ಆಗಲಿ ಎಲ್ಲದಕ್ಕೂ ಗೊಂಡಿ ಇರ್ತಾವ್ರಿ. ಅವು ತೊಳೆದಾಗ ಮ್ಯಾಲೆ ಬಂದುಬಿಡ್ತಾವೆ. ಹಾಗಾಗಿ ಅವನ್ನ ತೆಗೆದ್ಬಿಟ್ಟು 1-2 ಸಲ ತೊಳೆದು ಒಂದು ಸಜ್ಜಿ ಮೇಲೆ 1-2-3 ಇಂಚಷ್ಟು ನೀರನ್ನು ಹಾಕಿಬಿಟ್ಟು 4-5 ತಾಸು ನೆನೆಸಾಕಿಡ್ಬೇಕು ನೋಡಿರಿ. ಜಾಸ್ತಿ ಏನು ಬೇಕಾಗಿಲ್ಲ, 4-5 ತಾಸು ನೆನೆಸಿಡ್ಬೇಕು. ಆಮೇಲೆ ರುಬ್ಕೋಬೇಕಾಗುತ್ತೆ. ಈಗ ಆಲ್ರೆಡಿ ಟೈಮ್ 5:30 ಆಗಕ್ಕೆ ಬಂದಿತ್ತು ನೋಡಿರಿ. ಇನ್ನು ಅದು ಆನಿಯನ್ ಸಮೋಸ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ರಿ, ಅದನ್ನೇ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಒಂದು ಬೊಗೋಣಿಗೆ ಅಂದ್ರೆ ಬುಟ್ಟಿಗೆ 1-2-3 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈ ರೀತಿ ಉದ್ದುತ್ತಾಗಿ ಕಟ್ ಮಾಡಿದ್ದ ಸಣ್ಣಗೆ ಉಳ್ಳಾಗಡ್ಡಿ ಹಾಕಬೇಕಾಗುತ್ತೆ ನೋಡಿರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕ್ರಿ. ಒಂದು 50% ಬೆಂದ ಮೇಲೆ ಒಂದು ಸಣ್ಣ ಬಟ್ಲಷ್ಟು ಹಸಿ ಬಟಾಣಿನ ಹಾಕಕ್ಕಂತೀನಿ ನೋಡಿರಿ. ಇದ್ರೆ ಹಾಕ್ಬೋದು, ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿದ್ರು ನಡೀತೈತಿ. ನನ್ನ ಕಡೆ ಇದ್ದು ಅಂತೇಳಿ ನಾನು ಹಾಕಿದ್ದೀನಿ ರೀ. ಬಟಾಣಿ ಹಾಕಿ 1-2 ನಿಮಿಷ ಇದೇ ರೀತಿ ಚಲೋತ್ನಾಗೆ ಹುರ್ಕೋಬೇಕ್ರಿ. ಉಳ್ಳಾಗಡ್ಡಿ ಮತ್ತು ಬಟಾಣಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾವು ಮಸಾಲೆಗಳನ್ನ ಹಾಕಬೇಕಾಗುತ್ತೆ. ಅಂದರೆ ಖಾರದ ಪುಡಿ, ಸ್ವಲ್ಪ ಅರಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ ರೀ. ಜೀರಿಗೆ ಪುಡಿ ಸ್ವಲ್ಪ ಹಾಕಬೇಕ್ರಿ. ಯಾವುದೇ ಅಡುಗೆಗೆ ಒಂದು ಅರ್ಧ ಚಮಚದಷ್ಟು ಹಾಕಬೇಕಾಗುತ್ತೆ. ಧನಿಯಾ ಪುಡಿ 1.5 ಚಮಚದಷ್ಟು ಹಾಕಿದ್ದೀನಿ. ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ರೀ, ಮತ್ತು ಅರ್ಧ ಚಮಚದಷ್ಟು ಗರಂ ಮಸಾಲ, ಮತ್ತು 1 ಚಮಚದಷ್ಟು ಆಮ್ಚೂರು ಪುಡಿ ಹಾಕಿದ್ದೀನಿ ರೀ, ಮತ್ತು 1 ಚಮಚದಷ್ಟು ಸಕ್ಕರೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಸ್ವಲ್ಪ ಅರಸಿನ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕ್ತಿದ್ರೆ ಇಷ್ಟ ಇದ್ರೆ ಹಾಕ್ಬೋದು. ಅಂದರೆ ನೀವು ಆಮ್ಚೂರು ಪುಡಿನೂ ಹಾಕಿರಿ, ಇದು ನಿಂಬೆಹಣ್ಣು ಹಾಕಿಬಿಟ್ರೆ ಹುಳಿ ಆಗ್ತಿತ್ತು ಅಂದ್ರೆ ಹುಳಿ ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿದ್ರೆ ನಡೀತೈತಿ. ನಿಂಬೆಹಣ್ಣು ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಮಸ್ತಿಗೆ ಇದು ಆನಿಯನ್ ಸಮೋಸ ಮಾಡೋಕ್ಕೆ ಸ್ಟಫಿಂಗ್ ರೆಡಿ ಆಗುತ್ತೆ ನೋಡಿರಿ. ಇದು ತಣ್ಣಗಾಗಕ್ಕೆ ಬಿಡಬೇಕು. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇನ್ನು ಆನಿಯನ್ ಸಮೋಸ ರೆಡಿ ಮಾಡ್ಕೊಳ್ಳೋದ್ರಿ. ನಾನು ಫಸ್ಟ್ ಟೈಮ್ ಮಾಡಾಕತ್ತಿದ್ದು, ನನಗಂತೂ ಹೆಂಗೆ ಬರುತ್ತೆ ಏನೋ ಅಂತ ಗೊತ್ತಿದ್ದಿತ್ತಿಲ್ಲ. ಒಟ್ಟಿನಲ್ಲಿ ಟ್ರೈ ಮಾಡೋಣ, ಹೆಂಗೆ ಬಂದ್ರೂ ಓಕೆ ಅಂತೇಳಿ ಮಾಡಾಕತ್ತಿದ್ದು. ಆ್ಯಕ್ಚುಲಿ ಎಲ್ಲರೂ ಅದು ಮೈದಾ ಹಿಟ್ಟಿಲೇ ಮಾಡ್ತಾರೆ, ನಾನಿದ್ರೆ ಗೋಧಿ ಹಿಟ್ಟಿಲೇ ಟ್ರೈ ಮಾಡಿದ್ದು. ಈಗ ಒಂದು ಬಟ್ಲಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ನೀರು ಹಾಕಿ ಈ ರೀತಿ ಕಲಿಸ್ಕೊಂಡು ಎತ್ತಿಡ್ಬೇಕ್ರಿ. ಇನ್ನು ಏನು ಬೆಳಗ್ಗೆ ಚಪಾತಿನ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೆ ಅಂದರೆ ಅದನ್ನ ಈ ಒಂದು ಪೀಸಷ್ಟು ತೊಗೊಂಡ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಮಡ್ಚ್ಕೊಂಡು ಅದಕ್ಕೆ ಇದು ಗೋಧಿ ಹಿಟ್ಟಿನ ಪೇಸ್ಟನ್ನು ಹಚ್ಚಿಬಿಟ್ಟು ಈ ರೀತಿ ಮಡ್ಚ್ಕೋಬೇಕು ನೋಡಿರಿ. ಫಸ್ಟ್ ಟೈಮ್ ಮಾಡಮ್ದಾಗ ಈ ರೀತಿ ಮಡ್ಚ್ಕೋದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಅಂದರೆ ಒಂದು 4-5 ಮಾಡೋ ತನಕ ಹೆಂಗಪ್ಪ ಮಡ್ಚೋದಂತ ಅನ್ನಿಸ್ತಾ ಇರ್ತೈತಿ. ನನಗೂ ಹಂಗೆ ಅನ್ಸಾಕತ್ತೈತಿ ನೋಡಿರಿ. ನಿಮ್ಗೆ ಈ ರೀತಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಮೈದಾ ಹಿಟ್ಟಿಲೇ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಂಡ್ಬಿಟ್ಟು ಒಂದು 2 ಪೀಸಾಗಿ ಮಾಡಿಬಿಟ್ಟು ನಾವು ನಾರ್ಮಲ್ ಸಮೋಸ ಹೆಂಗೆ ಮಾಡ್ತೀವಲ್ಲ ಅದೇ ರೀತಿ ನಾವು ಮಾಡ್ಕೋಬೋದು. ಅಂದರೆ ಈ ರೀತಿ ಎಲ್ಲ ಮಡ್ಸೋಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ನನಗೂ ಹಂಗೆ ಅನ್ಸಾಕತ್ತಿತ್ತು. ಅದಕ್ಕಾಗಿ ಹೇಳಿದೆ ನೋಡಿರಿ. ನಾನು ಫಸ್ಟ್ ಟೈಮ್ ಮಾಡಿದ್ದು ಖರೆ, ಆದರೆ ಟೇಸ್ಟ್ ಮಾತ್ರ ಮಸ್ತ್ ಇದ್ದು ರೀ. ಅಂದರೆ ಮಡ್ಚ ಮುಂದಾಗ ಈ ರೀತಿ ಸ್ವಲ್ಪ ಕನ್ಫ್ಯೂಸ್ ಆಗಕತ್ತಿತ್ತು ನನಗೆ.
ಈ ರೀತಿ ಒಂದು ಸೈಡನ್ನು ಅದನ್ನ ಮಡಿಚ್ಬಿಟ್ಟು ನಾವು ಬ್ಲೌಸ್ ಪೀಸ್ ಅಂತ ಯಾವ ರೀತಿ ಮಡಿಸ್ತೀವಲ್ರಿ ದೇವರಿಗೆ ತಿಡ್ಬೇಕಾರೆ ಅದೇ ರೀತಿ ಒಂದು ಸೈಡ ಮಡಿಚ್ಬಿಟ್ಟು ಈ ರೀತಿ ರೋಲ್ ಮಾಡ್ಕೋಬೇಕು, ಅಂದರೆ ಕೋನ್ ಆಕಾರ ಮಾಡ್ಕೋಬೇಕಾಗುತ್ತೆ ರೀ. ಕೋನ್ ಆಕಾರ ಮಾಡಿಬಿಟ್ಟು ಅದಕ್ಕೆ ಒಂದು ಸೈಡಿಗೆ ಸ್ವಲ್ಪ ಗೋಧಿ ಹಿಟ್ಟಿದ್ದು ಕಲಸಿಟ್ಟಿದ್ದು ಹಚ್ಚಿಬಿಟ್ಟು ಅದರೊಳಗೆ ಸ್ಟಫಿಂಗ್ ಹಾಕಿ ಈ ರೀತಿ ಮತ್ತಷ್ಟು ಗೋಧಿ ಹಿಟ್ಟು ಕಲಸಿದ್ದು ಹಚ್ಚಿ ಮಡ್ಚ್ಕೊಂಡ್ರಾಯ್ತು. ಈ ರೀತಿ ಸಮೋಸ ರೆಡಿ ಆಗುತ್ತೆ ನೋಡಿರಿ. ಅಂದರೆ ಸಿಂಪಲ್ಲಾಗಿರುತ್ತೆ, ಆದರೆ ಫಸ್ಟ್ ಟೈಮ್ ಮಾಡಮ್ದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತೈತೆ ಅಷ್ಟೇ ರೀ. ಇನ್ನು ಆ ರೀತಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಇನ್ನು ಡೀಪ್ ಫ್ರೈ ಮಾಡ್ರಾಯ್ತು. ಮತ್ತು ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳಂಗಿಲ್ಲ ರೀ, ಮತ್ತು ಜಲ್ದಿನೂ ಫ್ರೈ ಆಗ್ತಾವೆ. ಅದ್ರಾಗ ಸಮೋಸ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗುತ್ತಲ್ಲ. ಈ ರೀತಿ ಸಮೋಸ ಏನೈತಲ್ಲ ಜಸ್ಟ್ ಒಂದು 2-3 ನಿಮಿಷ ಒಳಗಡೆ ಫುಲ್ ಫ್ರೈ ಆಗಿಬಿಡ್ತಾವ್ರಿ. ಇನ್ನು ಎಲ್ಲನೂ ಇದೇ ರೀತಿ ಫ್ರೈ ಮಾಡಿ ಇಟ್ಕೊಳಕತ್ತೀನಿ ನೋಡಿರಿ. ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದ್ದು, ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ರೀ. ಮತ್ತು ಚಪಾತಿ ಸೈಡಿಂದ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಅದು ಸಮೋಸ ಎಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಅದನ್ನ ಫ್ರೈ ಮಾಡಿ ಎತ್ತಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಸ್ವೀಟ್ ಚಟ್ನಿ ಅಥವಾ ಟೊಮೆಟೊ ಸಾಸ್ ಹಚ್ಕೊಂಡು ತಿಂದರೆ ಚಲೋ ಅನ್ನಿಸ್ತೈತ್ರಿ. ಹಂಗಾಗಿ ಫ್ರೈ ಮಾಡಿ ಎತ್ತಿ ಇಟ್ಟಿದ್ದೀನಿ. ಈಗ ಮಸ್ತಾಗಿ ಆನಿಯನ್ ಸಮೋಸ ರೆಡಿ ಆಗ್ಯಾವ ನೋಡಿರಿ. ಅಂದರೆ ಮೈದಾ ಹಿಟ್ಟಿಲ್ಲೇ ಮಾಡಿಬಿಟ್ರೆ ಇನ್ನಷ್ಟು ಕ್ರಿಸ್ಪಿಯಾಗಿ ಅನ್ನಿಸ್ತಾವೆ. ಆದರೆ ಮೈದಾ ಹಿಟ್ಟು ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಈ ರೀತಿನೂ ಮಾಡ್ಕೋಬೋದು. ಅಂದರೆ ಬೆಳಗ್ಗೆ ಚಪಾತಿ ಮಾಡ್ತಾ ಇರ್ತೀವಲ್ಲ, ಒಂದು 4 ಚಪಾತಿ ಅಷ್ಟರ ಮಾಡಿಬಿಟ್ಟು ಈ ರೀತಿ ಇಟ್ಕೊಂಡ್ಬಿಟ್ರಾಯ್ತು. ಮಕ್ಕಳು ಸ್ಕೂಲಿಂದ ಬರೋ ಟೈಮ್ಗೆ ಈ ರೀತಿ ಸಮೋಸ ಮಾಡಿಕೊಟ್ರೆ ಅವರಿಗೆ ಇಷ್ಟ ಆಗುತ್ತಾದರೆ ಏನಾದರೂ ತಿನ್ನೋಕೆ ಕೊಡೋಕ್ಕಿಂತ ಹೊರಗಡೆಯಿಂದ ಮನೆಯೊಳಗೆ ಈ ರೀತಿ ಮಾಡಿ ಕೊಡ್ಬೋದು ನೋಡಿರಿ. ಅದು ಚಪಾತಿ ಮಾಡಿದಾಗ ಸೈಡಿಂದ ಕಟ್ ಮಾಡಿಟ್ಟು ಫ್ರೈ ಮಾಡಿ ಇಟ್ಟಿದ್ದರೆ ಅದನ್ನ ಸ್ವಲ್ಪ ಎಲ್ಲ ಮುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್, ಗ್ರೀನ್ ಸಾಸ್ ಮತ್ತು ಚಟ್ನಿ ಮತ್ತು ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಮಸಾಲ ಪುರಿ ಆ ಥರ ಟೇಸ್ಟ್ ಅನಿಸುತ್ತೆ. ಅಂದರೆ ಬಿಸಾಕೋಕ್ಕಿಂತ ಈ ರೀತಿ ಏನಾದರೂ ಒಂದು ಮಾಡ್ಕೊಂಡು ತಿನ್ನೋದು ಬೆಸ್ಟ್ ನೋಡಿರಿ. ಈಗ ಎಲ್ಲರೂ ಕುಂತ್ಬಿಟ್ಟು ಮಸ್ತಾಗಿ ಸಮೋಸ ತಿನ್ನಾಕಂತೀವಿ ನೋಡಿರಿ. ಬರ್ರಿ ಮತ್ತು ನೀವು ಭೀ, ಅಂದರೆ ನಂದಂತೂ ಆಲ್ಮೋಸ್ಟ್ ಖಾಲಿ ಆಗೋಕ್ಕೆ ಬಂತು, ಇನ್ನೂ ಯಾರೂ ಸ್ಟಾರ್ಟ್ ಮಾಡಿತ್ತಿಲ್ಲ ರೀ. ಅಡುಗೆ ಅಂತೂ ಇತ್ತಲ್ರಿ, ನಾನು ಅಡುಗೆಯನ್ನು ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಕುಂತಿದ್ದೆ, ಹೊಶವಂತೂ ಇದ್ದಿದ್ದಿಲ್ಲ. ಅದಕ್ಕಾಗಿ ಸಜ್ಜಿ ಆದರೂ ರುಬ್ಬಿಟ್ರಾಯ್ತು ಅಂತೇಳಿ ರುಬ್ಬಾಕ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅದ್ರ ಸಜ್ಜಿ ಮತ್ತೆಲ್ಲ ಬ್ಯಾಳಿ ಹಾಕಿ ಮಧ್ಯಾಹ್ನ ನೆನೆಸಿಟ್ಟಿದ್ದೆ. ಆದರೆ 4:30ಗೆ ನೆನೆಸಿಟ್ಟಿದ್ದು. ಈಗ ಟೈಮ್ 9 ಗಂಟೆ ಆಗೈತೆ ರೀ, ರುಬ್ಬಾಕತ್ತೀನಿ ನೋಡಿರಿ. ಇದಕ್ಕೇನು ಅವಲಕ್ಕಿ ಆಗಲಿ ಅನ್ನ ಆಗಲಿ ಏನೂ ಹಾಕೋದು ಬೇಕಾಗಿಲ್ಲ ರೀ. ಏನು ನೆನೆಸಿಟ್ಟಿರ್ತೀವಲ್ಲ ಅಷ್ಟನ್ನು ಹಾಕಿಬಿಟ್ಟು ರುಬ್ಕೋಬೇಕಾಗುತ್ತೆ. ನೀವು ಪಡ್ಡ ಮತ್ತು ಇಡ್ಲಿ ಮಾಡಬೇಕಾದ್ರೂ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ದೋಸೆ ಹಾಕಿದ್ರೆ ಸ್ವಲ್ಪ ತೆಳ್ಳಗೆ ರುಬ್ಕೊಂಡ್ರು ನಡೀತೈತ್ರಿ. ಅಂದರೆ ಇದೇ ಹಿಟ್ಟಲ್ಲಿ ನೀವು ಇಡ್ಲಿ ಪಡ್ಡನೂ ಮಾಡ್ಕೋಬಹುದು. ಹಾಗಾಗಿ ಪಡ್ಡ ಮತ್ತು ಇಡ್ಲಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ರೀ. ಈಗ ನಾನು ದೋಸೆ ಮಾಡೋಕೆ ಈ ರೀತಿ ರುಬ್ಕೊಳಕತ್ತಿದ್ದು ನೋಡಿರಿ. ಎಲ್ಲ ರುಬ್ಕೊಂಡ್ಬಿಟ್ಟು ಚಲೋತ್ನ ಒಂದ್ಸಲ ಕೈಲಿ ಮಿಕ್ಸ್ ಮಾಡಿ ಮುಚ್ಚಿಟ್ರೈತ್ರಿ. ಬೆಳಗ್ಗೆ ದೋಸೆ ಮಾಡೋಕ್ಕೆ ಹಿಟ್ಟು ರೆಡಿ ಆಗುತ್ತಾ. ಈಗಂತೂ ಬೇಸಿಗೆ ಇತ್ತಂದರೆ ನೀವು ಎಷ್ಟೇ ಲೇಟಾಗಿ ರುಬ್ಬಿಟ್ರು ಬೆಳಗ್ಗೆ ಉಬ್ಬೇ ಇರ್ತೈತ್ರಿ. ಹಿಟ್ಟು ಅಂದರೆ ಹುದುಗ್ ಬಂದೇ ಇರ್ತೈತಿ. ಅದ್ರಾಗ ಬ್ಯಾಳಿ ಎಲ್ಲ ಹಾಕಿರ್ತೀವಲ್ಲ ಇನ್ನೂ ಜಾಸ್ತಿನೇ ಹುದುಗ್ ಬಂದಿರ್ತೈತಿ. ಈಗೆಲ್ಲ ರುಬ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟರೈತೆ ನೋಡಿರಿ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.